ಹವಾಮಾನದಲ್ಲಿ ಕೊಂಚ ಹೆಚ್ಚು ಕಮ್ಮಿಯಾದರೂ ಅದರ ಮೊದಲ ಪರಿಣಾಮ ಬೀಳುವುದು ಅನ್ನದಾತ ರೈತನ ಮೇಲೆ. ಇದೇ ಕಥೆಯಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸಂಕಟ ಈ ಭಾಗದ ರೈತರಿಗೆ ಎದುರಾಗಿದೆ. ಈ ಬಾರಿ ಮಳೆ ಅತಿಯಾಗಿಯೇ ಸುರಿದಿದೆ. ಈ ಅಬ್ಬರದ ಮಳೆಯಿಂದಾಗಿ ಹಿಂಗಾರು ಹಂಗಾಮಿನ ಮೇಲೆ ಹೊಡೆತ ಬಿದ್ದಿದೆ. ಈ ಭಾಗದಲ್ಲಿ ಆದ ಅತಿವೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 130.47 ಕೋಟಿಯಷ್ಟು ನಷ್ಟವಾಗಿದೆ. ಇದಕ್ಕಾಗಿ ರೈತರಿಗೆ ಇನ್ಪುಟ್ ಸಬ್ಸಿಡಿಯಾಗಿ 19.23 ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರಿಗೆ ಅನಿಯಮಿತವಾಗಿ ನಷ್ಟವಾಗಿದೆ. ಬಿಟ್ಟು ಬಿಡದೆ ಸುರಿದ ಅಕಾಲಿಕ ಮಳೆ ಅನ್ನದಾತರಿಗೆ ಇನ್ನಿಲ್ಲದಷ್ಟು ತೊಂದರೆ ಮಾಡಿತು. ಜಿಲ್ಲೆಯಲ್ಲಿ ವರುಣಾರ್ಭಟದಿಂದ ಬೆಳೆಗಳು ಹೆಚ್ಚಾಗಿಯೇ ನೀರು ಪಾಲಾದವು. ಕಟಾವು ಮಾಡಿ ಹೊಲದಲ್ಲಿಯೇ ಬಿಟ್ಟಿದ್ದ ಈರುಳ್ಳಿ ಬೆಳೆ ದೊಡ್ಡ ಮಟ್ಟದಲ್ಲಿ ನಷ್ಟವಾಯಿತು. ಜಿಲ್ಲೆಯಲ್ಲಿನ ಅತಿವೃಷ್ಟಿಯಿಂದ ಒಟ್ಟು 12,703 ಹೆಕ್ಟೇರ್ ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಅಂತ ವರದಿ ಸಲ್ಲಿಕೆಯಾಗಿದೆ. ಇದರಲ್ಲಿ ಕೃಷಿ ಬೆಳೆ 821.64 ಹೆಕ್ಟೇರ್ನಷ್ಟು ಹಾಳಾಗಿದ್ದು 11,882 ಎಕರೆ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಎನ್ನಲಾಗಿದೆ. ತೋಟಗಾರಿಕೆಯಲ್ಲಿ ಅಂದಾಜು 5 ಹೆಕ್ಟೇರ್ನಷ್ಟು ದ್ರಾಕ್ಷಿ, ಪಪ್ಪಾಯ, ಪೇರು ಬೆಳೆ ಇದ್ರೆ ಉಳಿದಂತೆ ಈರುಳ್ಳಿಯೇ ಲಾಸ್ ಆಗಿದೆ. ಬೆಳೆದ ಬೆಳೆಗಳನ್ನೇ ನಂಬಿಕೊಂಡಿದ್ದ ರೈತರ ಬಾಳಿಗೆ ಮಳೆ ಬರ ಸಿಡಿಲ್ನಂತೆ ಬಡಿಯಿತು. ಅಕಾಲಿಕವಾಗಿ ತಿಂಗಳುಗಟ್ಟಲೆ ಸುರಿದ ಮಳೆಯಿಂದ ಬೆಳೆಗಳೆಲ್ಲ ನೀರು ಪಾಲಾದವು. ಅಕ್ಟೋಬರ್ ತಿಂಗಳಲ್ಲಿ 15 ದಿನಗಳ ಕಾಲ ಸುರಿದ ಚಿತ್ತಿ ಮಳೆಯ ಆರ್ಭಟಕ್ಕೆ ಸಿಕ್ಕು ಬಾಗಲಕೋಟೆ ಜಿಲ್ಲೆಯಲ್ಲಿ 11,878 ಹೆಕ್ಟೇರ್ ಈರುಳ್ಳಿ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿತ್ತು. ಇದೀಗ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಉತ್ತಮ ಬೆಲೆ ಇದೆಯಾದ್ರೂ ಅದರ ಲಾಭ ಪಡೆಯುವ ಭಾಗ್ಯವನ್ನ ಪ್ರಕೃತಿ ರೈತನಿಗೆ ಕೊಡಲಿಲ್ಲ ಅನ್ನೋದು ಬೇಸರದ ಸಂಗತಿ. ಒಟ್ಟಾರೆ ಮಳೆ ಆಗದೇ ಇದ್ರೂ ಅಗತ್ಯಕ್ಕಿಂತ ಹೆಚ್ಚಾಗಿ ಮಳೆಯಾದ್ರೂ ರೈತರಿಗೆ ಸಂಕಟ ತಪ್ಪಿದ್ದಲ್ಲ. ಮಳೆ ರೈತನ ಬೆಳೆಗೆ ಬರೆ ಎಳೆದಿದ್ದು ಇದನ್ನೆಲ್ಲ ಗಮನಿಸಿರೋ ಅಧಿಕಾರಿಗಳು ಹಾಗೂ ಸರ್ಕಾರ ನೊಂದ ರೈತರಿಗೆ ಬೆಳೆ ಹಾನಿಯನ್ನ ಆದಷ್ಟು ಬೇಗ ನೀಡುವ ಕೆಲಸ ಮಾಡಬೇಕಿದೆ. ಇದರಿಂದಾದ್ರೂ ನೊಂದ ರೈತರ ಕಣ್ಣೀರು ಒರೆಸುವ ಕೆಲಸವಾಗಲಿ ಅನ್ನೋದು ನಮ್ಮ ಆಶಯ.